ಸೊ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ 14 ಮೇ 2026 ಭಾರತೀಯ ಚುನಾವಣಾ ಆಯೋಗ ನಮ್ಮ ರಾಜ್ಯದ ಅಂದರೆ ದೇಶದಲ್ಲಿ ಅನೇಕ ರಾಜ್ಯಗಳದು 3ನೇ ಹಂತದ ಈ ಮತದಾರರ ಪಟ್ಟಿ ಏನಿದೆ ಅದರ ವಿಶೇಷ ತೀವ್ರ ಪರಿಷ್ಕರಣೆ ಮಾಡೋದ್ರ ಬಗ್ಗೆ ಈಗಾಗಲೇ ಪ್ರೆಸ್ ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ. ಸೊ ಆ ಪ್ರೆಸ್ ನೋಟಿಫಿಕೇಷನ್ ಆಧಾರದ ಮೇಲೆ ನಮ್ಮ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಾರಂಭ ಮಾಡೋ ಅಂಥ ಪ್ರಕ್ರಿಯೆ ಈಗಾಗಲೇ ಚಾಲನೆ ಆಗಿದೆ. ಆ ನೋಟಿಫಿಕೇಷನ್ ನೋಡಿಸಿ ಅದರಲ್ಲಿ ಟೈಮ್ ಲೈನ್ ಕೊಟ್ಟಿದ್ದಾರೆ, ಯಾವ್ಯಾವ ದಿನದಲ್ಲಿ ಏನೇನು ಮಾಡಬೇಕು ಅಂತ. ಆ ಟೈಮ್ ಲೈನ್ದು ಕಾಪೀಸ್ ಕೂಡ ತಮ್ಮೆಲ್ಲರಿಗೂ ಕೊಡಿಸ್ತೀನಿ. ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಅಂದರೆ, ಈ ವಿಶೇಷ ತೀವ್ರ ಪರಿಷ್ಕರಣೆ ಏನಿದೆ 1 ಅಕ್ಟೋಬರ್ 2026 ಕ್ವಾಲಿಫೈಯಿಂಗ್ ಡೇಟ್, 1/10/2026 ಕ್ವಾಲಿಫೈಯಿಂಗ್ ಡೇಟ್, ಅರ್ಹ ದಿನಾಂಕ ಅಂತ. ಅಂದರೆ 1/10/2026 ಮುಂಚೆ ಯಾರೆಲ್ಲ 18 ವರ್ಷ ಪೂರೈಸ್ತಾರೆ ಅಷ್ಟು ಅರ್ಹ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಇದು ಹೊಸ ಪ್ರಕ್ರಿಯೆ ಏನಲ್ಲ. ಈ ಹಿಂದೆ ಕೂಡ ಏನು ಸಂವಿಧಾನದ 324ನೇ ವಿಧಿನಲ್ಲಿ ಪ್ರದತ್ತವಾದ ಅಧಿಕಾರದ ಮುಖಾಂತರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ SIRನ ಮಾಡುತ್ತೆ. ಈ ಹಿಂದೆ ಕೂಡ ಹಲವಾರು ವರ್ಷಗಳಲ್ಲಿ SIR ಆಗಿದೆ. ಕಳೆದ ಸಲ ಕರ್ನಾಟಕ ರಾಜ್ಯದಲ್ಲಿ 2002ನೇ ಇಸ್ವಿನಲ್ಲಿ SIR ಆಗಿತ್ತು. ಈ SIR 2002 ಆದ ನಂತರ ಪ್ರತಿ ವರ್ಷ SSR ಅಂತ ನಡೀತಾ ಇತ್ತು, ಸ್ಪೆಷಲ್ ಸಮ್ಮರಿ ರಿವಿಷನ್, ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ. ಅದರಲ್ಲಿ ಏನಾಗ್ತಾ ಇತ್ತು, ಒಂದು ಮಾಸ್ಟರ್ ರೋಲ್ 2002ರಲ್ಲಿ ಏನು ಮಾಸ್ಟರ್ ರೋಲ್ ಇತ್ತು ಅದರಲ್ಲಿ ಮತದಾರನ ಸೇರ್ಪಡೆ ಮಾಡುವಂಥದ್ದು, ಮತದಾರನ ಪಟ್ಟಿಯಿಂದ ತೆಗೆಯುವಂಥದ್ದು, ಆ್ಯಂಡ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಸ್ಥಳಾಂತರ ಆದರೆ ಶಿಫ್ಟಿಂಗ್ ಮಾಡುವಂಥ ಕೆಲಸ ನಡೀತಾ ಇತ್ತು. ಈಗ 2026ರಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ ಕಂಪ್ಲೀಟ್ ಮತದಾರರ ಪಟ್ಟಿನ ಪರಿಷ್ಕರಣೆ ಮಾಡ್ತಕ್ಕಂಥದ್ದು. ಬಟ್ ವಿಭಿನ್ನವಾಗಿ ಅಂತಂದರೆ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಕೊಟ್ಟಿದೆ ಆ ಪ್ರಕಾರ ಈ ಕ್ವಾಲಿಫೈಯಿಂಗ್ ಡೇಟ್ 1 ಅಕ್ಟೋಬರ್ 2026 ಏನಿದೆ, ಆ ಎಲಿಜಿಬಲ್ ಇರ್ತಕ್ಕಂಥ ವೋಟರ್ನ ಸೇರಿಸೋ ಪ್ರಕ್ರಿಯೆಗೆ 2025ರಲ್ಲಿ ಒಂದು ಅಂತಿಮ ಮತದಾರರ ಪಟ್ಟಿ ಆಗಿದೆ. ಈಗ ನಮ್ಮ ಹತ್ರ ಇರ್ತಕ್ಕಂಥ ಲೇಟೆಸ್ಟ್ ಅವೈಲೇಬಲ್ ಫೈನಲ್ ರೋಲ್ ಅಂತ ಅಂದರೆ 5/1/2025 ಒಂದು ಅಂತಿಮ ಮತದಾರರ ಪಟ್ಟಿಯನ್ನು ಫೈನಲ್ ಮಾಡಿ ಕೊಟ್ಟಿದ್ದಾರೆ. ಅಷ್ಟು ಮತದಾರನ ಈಗಾಗಲೇ ಮ್ಯಾಪಿಂಗ್ ಮಾಡೋವಂಥ ಕಾರ್ಯ ನಡೆದಿದೆ. ಕಳೆದ 4 ತಿಂಗಳಿಂದ ಮ್ಯಾಪಿಂಗ್ ಮಾಡುವಂಥ ಕೆಲಸ ನಡೆದಿದೆ. ಅಲ್ಲಿ ಮ್ಯಾಪಿಂಗ್ ಮತ್ತು ಪ್ರೋಜಿನಿ ಅಂತ ಹೇಳ್ತಾರೆ. ಅಂದರೆ ಈಗ ನಾವು SIR ಮಾಡ್ತಾ ಇದ್ದೀವಿ, ಈ ಹಿಂದೆ SIR ಆಗಿದ್ದು 2002ರಲ್ಲಿ, 2025ರಲ್ಲಿ ನಾನು ಮತದಾರ ಇದ್ದೀನಿ. ನಾನು 2002ರಲ್ಲಿ ಮತದಾರ ಇದ್ದರೆ ನಾನು ಯಾವ ಮತಗಟ್ಟೆಯಲ್ಲಿದ್ದೆ, ಯಾವ ಕ್ರಮ ಸಂಖ್ಯೆ, ಅದನ್ನು ನಂಬರ್ ತಗೊಂಡು BL ಅವರು ಏನು ಮಾಡಿದ್ದಾರೆ, ಲಿಂಕ್ ಮಾಡಿದ್ದಾರೆ. ದಟ್ ಈಸ್ ಕಾಲ್ಡ್ ಮ್ಯಾಪಿಂಗ್. ನಾನು 2002ರಲ್ಲಿ ಮತದಾರ ಇದ್ದರೆ ಮಾತ್ರ ಮ್ಯಾಪ್ ಆಗುತ್ತೆ. ಇನ್ ಕೇಸ್ ನಾನು 2002ರಲ್ಲಿ 18 ವರ್ಷ ಆಗಿರಲಿಲ್ಲ, ನಾನು ಮ್ಯಾಪ್ ಆಗಿಲ್ಲ, ಇವಾಗ 2025ರಲ್ಲಿ ನಾನು ಮತದಾರ ಇದ್ದೀನಿ, ಅಂಥ ಸಂದರ್ಭಗಳಲ್ಲಿ ಅವರ ಪೇರೆಂಟ್ಸ್, ಅವರ ತಂದೆ ಅಥವಾ ತಾಯಿದು ಏನಿದೆ ಅವರು ವೋಟರ್ ಇರ್ತಾರೆ, ಅವರ ಸೀರಿಯಲ್ ನಂಬರ್ನ ಇದ್ರ ಜೊತೆ ಜೋಡಣೆ ಮಾಡೋದ್ರ ಮುಖಾಂತರ ಮಾಡಿದ್ದಾರೆ. ದಟ್ ಈಸ್ ಕಾಲ್ಡ್ ಪ್ರೋಜಿನಿ. ಸೊ ಈ ಪ್ರಕ್ರಿಯೆಯಲ್ಲಿ ನಮ್ಮ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,51,277 ಜನ ವೋಟ್ರು. ಈ ರೂರಲಲ್ಲಿ ಬಳ್ಳಾರಿ ಸಿಟಿ ಅಂದರೆ ಕೌಲ್ ಬಜಾರ್ದು 93 ಪೋಲಿಂಗ್ ಸ್ಟೇಷನ್ ಬರುತ್ತೆ ನಮಗೆ. ನೀವು ಸಿಟಿ ಅಂತಂದರೆ ಬಳ್ಳಾರಿ ಸಿಟಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬೇರೆ, ಅದಕ್ಕೆ ಆಯುಕ್ತರು ಮಹಾನಗರ ಪಾಲಿಕೆ ಅವರು ಮತದಾರ ನೋಂದಣಾಧಿಕಾರಿಗಳಿದ್ದಾರೆ, ಅದು ನನಗೆ ಬರೋಲ್ಲ. ನನಗೆ ಬರ್ತಕ್ಕಂಥದ್ದು ಓನ್ಲಿ ಬಳ್ಳಾರಿ ಗ್ರಾಮೀಣ ಅಂದರೆ ಕೌಲ್ ಬಜಾರ್ದು 93 ಪೋಲಿಂಗ್ ಸ್ಟೇಷನ್ ಬರುತ್ತೆ, ಬಳ್ಳಾರಿ ರೂರಲ್ ಏನಿದೆ 33 ಪೋಲಿಂಗ್ ಸ್ಟೇಷನ್ ಬರುತ್ತೆ, ಮೋಕ ಹೋಬಳಿದು 63 ಪೋಲಿಂಗ್ ಸ್ಟೇಷನ್ ಬರುತ್ತೆ, ರೂಪನಗುಡಿದು 47 ಪೋಲಿಂಗ್ ಸ್ಟೇಷನ್ ಬರುತ್ತೆ. ಒಟ್ಟು 236 ಪೋಲಿಂಗ್ ಸ್ಟೇಷನ್ಸ್ ಇದೆ ಬಳ್ಳಾರಿ ಗ್ರಾಮೀಣ ಮತದಾರರ ಕ್ಷೇತ್ರದಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲಿ 236 ಮತಗಟ್ಟೆಗಳಿದೆ. 236 ಮತಗಟ್ಟೆಗಳಿಗೂ 236 ಮತಗಟ್ಟೆ ಅಧಿಕಾರಿಗಳನ್ನ ಈಗಾಗಲೇ ನೇಮಕ ಮಾಡಿದ್ದೀವಿ. 1277 ವೋಟರ್ಸಲ್ಲಿ ನಮ್ಮಲ್ಲಿ ಈಗಾಗಲೇ 2,44,275 ಜನ ವೋಟರ್ ಮ್ಯಾಪ್ ಮಾಡಿದ್ದೀವಿ ನಾವು. ಮ್ಯಾಪ್ ಆರ್ ಪ್ರೋಜಿನಿ ಒಟ್ಟು ಅವರು ಲಿಂಕ್ ಆಗಿದ್ದಾರೆ. 97.21%, 44,275 ಆಲ್ರೆಡಿ ಮ್ಯಾಪ್. ಇನ್ನು ಉಳಿದಿರೋದು 7,002 ಮಾತ್ರ. 7,002 ಜನ ಮ್ಯಾಪ್ ಆಗಿಲ್ಲ. ಮ್ಯಾಪ್ ಆಗಿಲ್ಲ ಅಂತಂದರೆ ಅವರು ತೀರೋಗಿರ್ಬೋದು, ಅಥವಾ ಅವ್ರು ಮೈಗ್ರೇಟ್ ಬಂದಿರ್ಬೋದು, ಅವ್ರಿಗೆ ವಿವರಗಳು ಗೊತ್ತಿಲ್ಲದೆ ಇರ್ಬೋದು, ಸಾಕಷ್ಟು ಕಾರಣಗಳಿರ್ಬೋದು. ಈಗೇನು ಮಾಡ್ತೀವಿ, ಈ SIR ಪ್ರಕ್ರಿಯೆಯಲ್ಲಿ 1 ಅಕ್ಟೋಬರ್ 2026 ಇಸ್ ದ ಕ್ವಾಲಿಫೈಯಿಂಗ್ ಡೇಟು.
ಇವಾಗ 29ನೇ ತಾರೀಕು ಒಳಗಡೆ ನಾವು ಟ್ರೈನಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ. 20 ಜೂನಿಂದ 29 ಜೂನ್ ಈ ಅಂತರದಲ್ಲಿ ಎಲ್ಲ ಮತಗಟ್ಟೆ ಅಧಿಕಾರಿಗಳಿಗೆ ಟ್ರೈನಿಂಗ್ ಕೊಡಬೇಕು ಆ್ಯಂಡ್ ವಿವಿಧ ಪ್ರಿಪ್ರೇಷನ್ ಮಾಡ್ಕೋಬೇಕು. ಅದ್ರ ಭಾಗವಾಗಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ನು ಕೂಡ ನಾವು ಇನ್ವಾಲ್ವ್ ಮಾಡಿಕೊಂಡು ಕೆಲಸ ಮಾಡಬೇಕು. ಹಾಗಾಗಿ ಇವತ್ತು ಬೆಳಿಗ್ಗೆ 10ರಿಂದ 12 ಗಂಟೆ ಮಧ್ಯದಲ್ಲಿ ನಾನೇನು ಮಾಡಿದೆ, ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ ನಾವು ನೋಟಿಸ್ ಕೊಟ್ಟು ಅವ್ರನ್ನ ಕರೆಸಿ, ಈಗ ಬೆಳಿಗ್ಗೆ ಬಂದಿದ್ದರು, ಅವ್ರಿಗೆ ಸಂಕ್ಷಿಪ್ತವಾಗಲ್ಲ ಸಮಗ್ರವಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ಏನು, ಏನೆಲ್ಲ ಪ್ರಕ್ರಿಯೆ ಇರುತ್ತೆ, ಯಾವ ಥರ ಮಾಡ್ತೀವಿ ಅಂತೇಳಿ ಈಗಾಗಲೇ ಅವ್ರ ಜೊತೆ ಮೀಟಿಂಗ್ ಮಾಡಿದ್ದೀವಿ. ಇನ್ನು ಮುಂದೆ ಕೂಡ ಕಾಲಾನುಕಾಲಕ್ಕೆ ಏನೆಲ್ಲ ಪ್ರಕ್ರಿಯೆ ಮಾಡ್ತೀವಿ ಅದ್ರ ವಿವರಗಳನ್ನ ತಮ್ಮೊಂದಿಗೂ ಕೂಡ ಹಂಚ್ಕೋತೀವಿ. ಏನು ರಾಜಕೀಯ ಪಕ್ಷಗಳಿದ್ದಾವೆ ಅವ್ರಿಗೂ ಕೂಡ ಮಾಹಿತಿನ ಕೊಡ್ತಾ ಇರ್ತೀವಿ. ಈಗ ಪ್ರಥಮ ಹಂತವಾಗಿ ಏನು ತರಬೇತಿ ಕೊಡಬೇಕು, ಎಲ್ಲ BLOಸ್ಗೆ 10ನೇ ತಾರೀಕು ಅಬ್ದುಲ್ ನಜೀರ್ ಸಾಬ್ ಸಭಾಂಗಣ ಏನಿದೆ, ಆ ಸಭಾಂಗಣದಲ್ಲಿ ನಮ್ಮ ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತಗಟ್ಟೆ ಅಧಿಕಾರಿಗಳಿಗೆ ಆ ದಿನ ತರಬೇತಿನ ಕೊಡ್ತಾ ಇದ್ದೀವಿ. 10ನೇ ತಾರೀಕು ಅಂದರೆ ಬುಧವಾರ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ತಂಡವಾಗಿ 3 ತಂಡ ಅಥವಾ 4 ತಂಡ ನಾವು ಅದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. 3 ತಂಡ ಅಥವಾ 4 ತಂಡ ಮಾಡಿಕೊಂಡು ಅವ್ರಿಗೆ ನಾವು ತರಬೇತಿ ಕೊಡುವಂಥ ಕೆಲಸನ ಮಾಡ್ತೀವಿ. ಈ ತರಬೇತಿ ಆದ ನಂತರ ಈ 2025ನೇ ಅಂತಿಮ ಮತದಾರರ ಪಟ್ಟಿಲಿ ಎಷ್ಟು ಮತದಾರರಿದ್ದಾರೆ ಅಷ್ಟು ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ಅಂತ ಪ್ರಿಂಟ್ ಆಗಿ ಬರುತ್ತೆ. ಪ್ರೀ ಪ್ರಿಂಟೆಡ್ ಫಾರ್ಮ್, ಎನ್ಯುಮರೇಷನ್ ಫಾರ್ಮು ಪ್ರೀ ಪ್ರಿಂಟೆಡ್. ಆ ಎನ್ಯುಮರೇಷನ್ ಫಾರ್ಮ್ದು ಕಾಪೀಸ್ ಕೊಡಿ ವೀರೇಶ್ ಅವರು ಎಲ್ರಿಗೂ ಕೊಟ್ಟಿದ್ದಾರಲ್ಲ, ಅದನ್ನು ನೀವು ನೋಡ್ಬೋದು. ಅದು ಮತ್ತು ಕ್ವಾಲಿಫೈಯಿಂಗ್ ಡೇಟಸ್ ಎಲ್ಲದಕ್ಕೂ ಪ್ರಿಂಟೆಡ್ ಇರುತ್ತೆ. 2025ನೇ ಸಾಲಿನ ಮತದಾರರ ಪಟ್ಟಿಯಲ್ಲಿ ಅವ್ರದ್ದು ಏನು ವಿವರ ಇದೆ, ಎಲೆಕ್ಟರ್ಸ್ ನೇಮು, ಅವ್ರ ಎಪಿಕ್ ನಂಬರು, ಅವರ ಅಡ್ರೆಸ್ ಆ್ಯಂಡ್ ಅವರು ಯಾವ ಸೀರಿಯಲ್ ನಂಬರು, ಯಾವ ಪಾರ್ಟ್ ನಂಬರ್ಲಿ ಯಾವ ಸೀರಿಯಲ್ ನಂಬರ್ ಇದ್ದಾರೆ. ಆ್ಯಂಡ್ QR ಕೋಡ್, ಅತಿ ವಿಶೇಷವಾಗಿ ನೀವು ಗಮನಿಸಬೇಕು, QR ಕೋಡ್ ಪ್ರತಿಯೊಬ್ಬ ಮತದಾರರ ಎನ್ಯುಮರೇಷನ್ ಫಾರ್ಮಲ್ಲಿ ಈ QR ಕೋಡ್ ಪ್ರಿಂಟ್ ಆಗಿ ಬರುತ್ತೆ. ಅದು ಯುನಿಕ್ QR ಕೋಡ್ ಇರುತ್ತೆ. ಯುನಿಕ್ QR ಕೋಡು ಅದನ್ನು ಯಾರು ಫೋಟೋ ಕಾಪಿ ಮಾಡೋಕ್ಕಾಗಲ್ಲ ಅಥವಾ ಇನ್ನೊಬ್ಬರು ಅದನ್ನು ಮಿಸ್ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಅದು ಯುನಿಕ್ ಇರುತ್ತೆ. ಅಂಡ್ ಅವ್ರದ್ದು ಓಲ್ಡ್ ಫೋಟೋ ಇರುತ್ತೆ. ಈಗ ಪ್ರೆಸೆಂಟ್ ಫೋಟೋಗ್ರಾಫ್ ಏನಿರುತ್ತೆ ಆ ಫೋಟೋಗ್ರಾಫ್ನ ಅವರು ಇದರಲ್ಲಿ ಪೇಸ್ಟ್ ಮಾಡಿ ಕೊಡುವಂಥ ಕೆಲಸ ಮಾಡಬೇಕು. ಈ ಪ್ರಕ್ರಿಯೆ ಯಾವಾಗುತ್ತೆ, ಇದರಲ್ಲಿ ಪ್ರೀ ಪ್ರಿಂಟೆಡ್ ಅಂತ ಹೇಳ್ತಾ ಇದ್ದೀನಿ. ಮೊದಲೇ ಮುದ್ರಿತ ಆಗಿರ್ತಕ್ಕಂಥ ಡೀಟೇಲ್ ಮತದಾರರ ವಿವರ ಏನಿದೆ 2025ನೇ ಸಾಲಿನ ಅಂತಿಮ ಮತದಾರರ ಪಟ್ಟಿಯಲ್ಲಿ ಏನಿದೆ ಆ ವಿವರ ಎಲ್ಲ ಮುದ್ರಣ ಮಾಡಿ 2 ಪ್ರತಿಗಳನ್ನ ನಾವು ಪ್ರತಿಯೊಬ್ಬ ಮತದಾರರಿಗೆ ತಲುಪಿಸುವಂಥ ಕೆಲಸ ಮಾಡ್ತೀವಿ. 29ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಇದು 30 ಜೂನ್ 2026ರಿಂದ ಪ್ರಾರಂಭ ಆಗುತ್ತೆ. 30 ಜೂನ್ 2026ರಿಂದ 29 ಜುಲೈ 2026ರವರೆಗೆ ನಾವು ಹೌಸ್ ಟು ಹೌಸ್ ವಿಸಿಟ್ ಬೈ BLOಸ್. ನಮ್ಮ BLO ಏನಿದ್ದಾರೆ 1000 ವೋಟರ್ಸ್ ಇದ್ದಾರೆ ಅಥವಾ 1500 ವೋಟರ್ಸ್ ಇದ್ದಾರೆ ಅಂತಂದರೆ ಪ್ರತಿ ಮನೆಗೂ ಈ 1 ತಿಂಗಳ ಕಾಲಾವಧಿನಲ್ಲಿ ವಿಸಿಟ್ ಮಾಡ್ತಾರೆ. ಎನ್ಯುಮರೇಷನ್ ಫಾರ್ಮ್ ಅವರು ಕೊಡ್ತಾರೆ. ಅವರು ಈ ಡಾಟಾನ ವೆರಿಫೈ ಮಾಡಬೇಕು. ಆ್ಯಂಡ್ ಕೆಳಗಡೆ ಅವ್ರದ್ದು SIR ಡೀಟೇಲ್ಸು ಈಗ ಆಲ್ರೆಡಿ ಮ್ಯಾಪ್ ಆಗಿದ್ದರೆ ಅದು ಪ್ರೀ ಪ್ರಿಂಟೆಡ್ ಬರುತ್ತೆ. ಮ್ಯಾಪ್ ಆಗಿಲ್ಲ ಅಂತಂದರೆ ಅವ್ರಿಗೂ ಕೂಡ ಎನ್ಯುಮರೇಷನ್ ಫಾರ್ಮ್ ಬರುತ್ತೆ. ಅವರು ಅದರಲ್ಲಿ ಆ ವಿವರನ ಬರೀಬೇಕು, ಸರ್ಟಿಫೈ ಮಾಡಬೇಕು, ಕೆಳಗಡೆ ಸೈನ್ ಮಾಡಬೇಕು. ಡಿಕ್ಲರೇಷನ್ ಇದೆ ಇಲ್ಲಿ 3 ಪಾಯಿಂಟ್ಸ್. ಪ್ರತಿದಿನನೂ ಕೆಲಸ ಮಾಡಿಸ್ತೀವಿ. ಪ್ರತಿದಿನನೂ ಯಾವ ಹಾಲಿಡೇಸ್ ಇರಲಿ, ಸಂಡೇಸ್ ಇರಲಿ, ಎನಿ ಇರಲಿ, ಯಾವುದೇ ಇರಲಿ, ಪ್ರತಿದಿನನೂ ನಾವು ಕೆಲಸ ಮಾಡಿಸ್ತೀವಿ. ಆ್ಯಂಡ್ ರಜಾ ದಿನವೇ ಬಹುತೇಕ ಪ್ರೋಗ್ರೆಸ್ ಆಗೋದು. ರಜಾ ದಿನಗಳಲ್ಲೇ ಮನೆಯಲ್ಲಿ ಎಲ್ಲರೂ ಜಾಸ್ತಿ ಇರ್ತಾರೆ, ಹಾಗಾಗಿ ಜನಗಳಿರ್ತಾರೆ ಅಂತೇಳಿ ಆ ಮನೆ ವಿಸಿಟ್ ಮಾಡಿ ನಾವು ಮಾಡಿಸ್ತೀವಿ. ಇದರಲ್ಲಿ ಈಗಾಗಲೇ ನಾವು ಪೊಲಿಟಿಕಲ್ ಪಾರ್ಟೀಸ್ಗೆ ನಾವು ಲೆಟ್ರ್ ಕೂಡ ಕೊಟ್ಟಿದ್ದೀವಿ. ಬೂತ್ ಲೆವೆಲ್ ಏಜೆಂಟ್ಸ್ನ ಅಪಾಯಿಂಟ್ಮೆಂಟ್ ಮಾಡೋದಕ್ಕೋಸ್ಕರ ಪ್ರತಿಯೊಂದು ಮತಗಟ್ಟೆಗೆ ಅವರ ಬೂತ್ ಲೆವೆಲ್ ಏಜೆಂಟ್ಸ್ನ ಅವರು ಅಪಾಯಿಂಟ್ ಮಾಡಿದ್ರೆ ಅವರ ಕೋಆರ್ಡಿನೇಷನ್ ಅವ್ರಿಗೂ ಕೂಡ ನಾವು ಕಾಲಾನುಕಾಲಕ್ಕೆ ಮಾಹಿತಿ ಕೊಡ್ತೀವಿ. ಮೊದಲನೇ ದಿನವೇ ನಮ್ಮ BLOಸ್ ಏನಿರ್ತಾರೆ ಮನೆಗೆ ಭೇಟಿ ಕೊಟ್ಟು ಫಾರ್ಮ್ಸ್ನ ಕೊಡುವಂಥ ಕೆಲಸ ಮಾಡ್ತಾರೆ. ಆ್ಯಂಡ್ ಫಾರ್ಮ್ಸ್ನ ಕಲೆಕ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಇಲ್ಲಿ ಏನಂದರೆ ಗಮನಿಸಬೇಕಾದ ಅಂಶ, ಫಾರ್ಮ್ ಕೊಟ್ಟು ಇನ್ನೊಂದ್ಸಲ ಕಲೆಕ್ಟ್ ಮಾಡೋದಕ್ಕಿಂತ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡಿದ್ದೇನೆಂದರೆ, ಫಾರ್ಮ್ ಕೊಟ್ಟ ತಕ್ಷಣ ಅಲ್ಲಿ ಲಭ್ಯ ಇದ್ದರೆ ಅವರು ಅಲ್ಲೇ ವೆರಿಫೈ ಮಾಡಿ ಪರ್ಟಿಕ್ಯುಲರ್ಸ್ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಅಥವಾ ಸರಿ ಇಲ್ಲ ಅಂತಂದರೆ ಅದನ್ನು ಕರೆಕ್ಟ್ ಮಾಡಿ, ಬ್ಲ್ಯಾಂಕ್ ಇದೆ ಅಂತ ಅಂದರೆ ಅದನ್ನು ಫಿಲ್ ಮಾಡಿ ಅವ್ರ ಫೋಟೋ ಅಂಟಿಸ್ಬಿಟ್ಟು ಕೊಟ್ಬಿಟ್ರೆ BLOಗೂ ಕೆಲಸ ಸುಸೂತ್ರವಾಗುತ್ತೆ. ಅಟ್ ದ ಸೇಮ್ ಟೈಮ್ ಅವರು ಕೂಡ ಇನ್ನೊಂದ್ಸಲ ಫಾರ್ಮ್ ಈಸ್ಕೊಬಿಟ್ರು, ಕೊಡೋದು ಮರ್ತುಬಿಟ್ರು.
29 ಜುಲೈ 2026 ಒಳಗಡೆ ಅವ್ರು ಫಾರ್ಮ್ ಕೊಟ್ಟಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅವ್ರ ಹೆಸರು ಮತದಾರ ಪಟ್ಟಿಲಿ ಬರಲ್ಲ. 29/7/2026 ಒಳಗಡೆ ಅವರು ಈ ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡಿ ಸೈನ್ ಮಾಡಿ ಕೊಡಲೇಬೇಕು. ಆ್ಯಂಡ್ ಈ ಫಾರ್ಮ್ ಜೊತೆ ಯಾವುದೇ ರೀತಿಯಾದ ದಾಖಲಾತಿನ ಕೊಡೋ ಅಗತ್ಯ ಇಲ್ಲ. ಇದು ಮೇಜರ್ ಕರೆಕ್ಷನ್. ಅರ್ಲಿಯರ್ ಬೇರೆ ಅರ್ಜಿಗಳಲ್ಲಿ ಮಾಡಿದಾಗ ದಾಖಲಾತಿಗಳು ಕೊಡಬೇಕು, ಕಲೆಕ್ಟ್ ಮಾಡಬೇಕು ಅಂತೆಲ್ಲ ಇತ್ತು, ಅದ್ರ ಜೊತೆನೆ ಅಟ್ಯಾಚ್ ಮಾಡಿಸ್ಕೋಬೇಕು ಅಂತಿತ್ತು. ಬಟ್ ಅಮೆಂಡೆಡ್ ಯಾವುದೇ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡೋ ಅಗತ್ಯ ಇಲ್ಲ, ಯಾವುದೇ ಮತದಾರರ ಅದ್ರ ಜೊತೆ ಡಾಕ್ಯುಮೆಂಟ್ಸ್ ಕೊಡೋ ಅಗತ್ಯ ಇಲ್ಲ. ಪ್ರೀ ಪ್ರಿಂಟೆಡ್ ಬರುತ್ತೆ, ದೇ ಹ್ಯಾವ್ ಟು ವೆರಿಫೈ. ಅವರು ಅದನ್ನು ವೆರಿಫೈ ಮಾಡ್ಕೋಬೇಕು, ಕರೆಕ್ಟಾಗಿದ್ದರೆ ಡಿಕ್ಲರೇಷನ್ ಇದೆ ಸೈನ್ ಮಾಡಬೇಕು. BLO ಅದನ್ನು ವೆರಿಫೈ ಮಾಡ್ತಾರೆ, BLO ಸೈನ್ ಮಾಡ್ತಾರೆ, ಈ ಫಾರ್ಮ್ನ ಸ್ಕ್ಯಾನ್ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ, ಚಾನಲ್ ಇದೆ, ಎಲ್ಲ ವೆರಿಫೈ, ಎಲ್ಲ ಹಂತದಲ್ಲೂ ವೆರಿಫೈ ಆಗಿ AERO ಬರುತ್ತೆ. ಅಂದರೆ ಸಹಾಯಕ ಮತದಾರ ನೋಂದಣಾಧಿಕಾರಿಗಳು, ತಹಸೀಲ್ದಾರ್ ಬಳ್ಳಾರಿಯವರು ಸಹಾಯಕ ಮತದಾರ ನೋಂದಣಾಧಿಕಾರಿಗಳಿದ್ದಾರೆ. ಅವರಿಂದ ನೆಕ್ಸ್ಟ್ ನನಗೆ ಬರುತ್ತೆ, ನಾನು ವೆರಿಫೈ ಮಾಡಿ ಅರ್ಹತೆ ವೆರಿಫೈ ಮಾಡಿ ಕರೆಕ್ಟಾಗಿದೆ ಅಂತಂದರೆ ಅದನ್ನು ನಾವು ಅಪ್ರೂವ್ ಕೊಟ್ಟರೆ ಮತದಾರರ ಪಟ್ಟಿಗೆ ಅವರು ಬರ್ತಾರೆ. ಫಾರ್ಮ್ ನಿಮಗೆ ಕೊಟ್ವಿ, ನೀವು ವಾಪಸ್ ಕೊಟ್ಟಿಲ್ಲ, ನಿಮ್ಮ ಹೆಸರು ಮತದಾರ ಪಟ್ಟಿಲಿ ಯಾವುದೇ ಕಾರಣಕ್ಕೂ ಬರಲ್ಲ. 29/7/2026 ಒಳಗಡೆ ನೀವು ಈ ಫಾರ್ಮ್ನ ಸೈನ್ ಮಾಡಿ ವಾಪಸ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಹೆಸರು ಮತದಾರ ಪಟ್ಟಿಲಿ ಬರಲ್ಲ. ಫಾರ್ಮ್ ಕೊಟ್ರಿ, ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ, ಪರ್ಟಿಕ್ಯುಲರ್ಸು ಪ್ರಾಪರ್ ಇಲ್ಲ, ನನಗೆ ಸಂಶಯ ಇದೆ, ನಿಮಗೆ ನೋಟಿಸ್ ಕೊಟ್ಟು ನಿಮ್ಮಿಂದ ರಿಪ್ಲೈ ಆ್ಯಂಡ್ ಏನು ಡಾಕ್ಯುಮೆಂಟ್ಸ್ ಬೇಕು ಅದನ್ನು ತಗೋತೀನಿ. ಸ್ಯಾಟಿಸ್ಫೈ ಆಗಿಲ್ವಾ, ನಿಮ್ಮ ಹೆಸರು ಬರಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.